ಸುಧಾಕರ್ ಶೆಟ್ಟಿನ? ಸುಧಾಕರ್ ಶೆಟ್ಟಿ! ಸುಧಾಕರ್ ಶೆಟ್ಟಿ ಕಡೆ ಗನ್ ಕೊಡು! ಕೊಡಲ್ಲ. ನನಗೆ ನೀನ್ ಸಾಯ್ಬೇಕು. ಪಾರ್ಥ, ತಮಾಷೆ ಮಾಡ್ಬೇಡ. ಸುಧಾಕರ್ ಶೆಟ್ಟಿ ಕಡೆಯವರು, ಬೇಗ ಗನ್ ಕೊಡು. ನನ್ನ ಸ್ಥಾನ ನೀನ್ ಕಿತ್ಕೊಂಡೆ. ನಮ್ ಗುಂಪಿನ ನಾಯಕ ಆದೆ, ನನ್ನ ತುಳಿತಾನೆ ಬಂದೆ. ನಾನ್ ಮಾಡೋ ಪ್ರತಿ ಕೆಲ್ಸಕ್ಕೂ ನೀನ್ ಅಡ್ಡ ಬಂದೆ. ತಂದೆ ತಾಯಿ ಯಾರು ಅಂತ ಗೊತ್ತಿಲ್ದಿರ ಬೆಳೆದವ್ ನೀನು. ನನ್ನ ಹುಡುಗಿನ ನನ್ನಿಂದಾನೆ ಕಿತ್ಕೊಂಡೆ ಅಲ್ಲ. ಅದಕ್ಕೆ ನಾನೇ ಸುಧಾಕರ್ ಶೆಟ್ಟಿ ಜೊತೆ ಸೇರ್ಕೊಂಡು ಸ್ಕೆಚ್ ಹಾಕಿದ್ದು. ಏನಿದು ಜನ ಎಲ್ಲ ಎಷ್ಟೊಂದು ಓಡಾಡ್ತಾ ಇದ್ದಾರೆ? ರಾಜು, ಕಾರ್ ನಿಲ್ಸು. ನಿಂತ್ಕೊಳ್ರಿ, ಯಾಕೆ ಹೋಗ್ತಾ ಇದೀರಾ? ಅಲ್ಲೇನೋ ಗಲಾಟೆ ಆಗ್ತದೆ, ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನಾವೆಲ್ಲ ಹೋಗಿ ನೋಡ್ಕೊಂಡು ಬರೋಣ. ಅವ್ರು ಯಾರೋ ಏನೋ, ನಮಗೆ ಯಾಕಮ್ಮ? ನಡಿ ಹೋಗೋಣ. ಸರಿ, ನಾನೊಬ್ಳೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಬಿಡಿ. ಹೋಗಿ ನೋಡು. ಅಲ್ಲಿ ಧರ್ಮಾಧಿಕಾರಿ ಪೀಠದಲ್ಲಿ ಕೂತ್ಕೊಂಡು ನ್ಯಾಯ ಕೊಟ್ಟು ಬಂದ್ರು, ಸರಿನಾ? ಬಾರಮ್ಮ, ಕೂತ್ಕೊ ನೋಡಿ. ರಾಧಿಕಾ, ಇವತ್ತು ನಿನ್ನ ಕತೆ ಮುಗೀತು. ಮಾತಾಡಿ.
ಡಾಕ್ಟ್ರೆ ನನ್ನ ಶ್ರೀಗೆ ಏನೂ ಆಗಿಲ್ಲ ತಾನೆ, ಅವನ ಜೀವಕ್ಕೆ ಏನೂ ಅಪಾಯ ಇಲ್ಲ ತಾನೆ. ಡಾಕ್ಟ್ರೆ ಶ್ರೀನ ಹೇಗಾದರೂ ಮಾಡಿ ನಾನು ಉಳಿಸ್ಕೊಡಿ ಡಾಕ್ಟ್ರೆ. ಶ್ರೀ ಇನ್ನು ಚಿಕ್ಕವನು, ಜೀವನದಲ್ಲಿ ಅವನು ತುಂಬಾ ಬಾಳಿ ಬದುಕಬೇಕಾಗಿರೋನು. ಡಾಕ್ಟ್ರೆ ಇದು ಕೈಯಲ್ಲ ಕಾಲು ಅಂತ ತಿಳ್ಕೊಳ್ತೀನಿ ಡಾಕ್ಟ್ರೆ. ದಯವಿಟ್ಟು ಡಾಕ್ಟ್ರೆ ನನ್ನ ಶ್ರೀ ನನ್ನನ್ನು ಉಳಿಸ್ಕೊಡಿ ಪ್ಲೀಸ್. ಅವ್ರು ನಿಮ್ಗೆ ಏನಾಗಬೇಕು? ಇದು ಹೇಗಾಯ್ತು ಮಾರಾಯ್ರೆ? ಆಗಿರೋ ಗಾಯ ಎಲ್ಲ ನೋಡಿದ್ರೆ ಯಾರೋ ಪ್ರಸಂಗಿದೆ. ತಲೆಗೆ ಭಯಂಕರವಾದ ಪೆಟ್ಟು ಬಿದ್ದಾಗಿದೆ ಮಾರಾಯ್ರೆ. ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ. ದಯವಿಟ್ಟು ಈಗ ಕಂಪ್ಲೇಂಟ್ ಏನು ಕೊಡೋದು ಬೇಡ, ಅದೊಂದು ಸಣ್ಣ ಆಕ್ಸಿಡೆಂಟು. ದಯವಿಟ್ಟು ಮೊದಲು ಟ್ರೀಟ್ಮೆಂಟ್ ಮಾಡಿ ಡಾಕ್ಟ್ರೆ. ನಾನೆಲ್ಲ ಡೀಟೇಲ್ಸ್ನು ಆಮೇಲೆ ನಿಮ್ಗೆ ಹೇಳ್ತೀನಿ ಪ್ಲೀಸ್. ದಯವಿಟ್ಟು ಮೊದಲು ಅವನು ಟ್ರೀಟ್ಮೆಂಟ್ ಮಾಡಿ. ಆಯ್ತು. ಹೌದು ಡಾಕ್ಟರ್, ನಾನು ಶ್ರೀ ಬೈಕಲ್ಲಿ ಬರುವಾಗಲೇ ಆಕ್ಸಿಡೆಂಟ್ ಆಗಿದ್ದು. ಡೋಂಟ್ ವರಿ, ಐ ವಿಲ್ ಡೂ ಮೈ ಬೆಸ್ಟ್. ಓಕೆ? ಪಾರ್ಥ, ಇದೆಲ್ಲ ಸುಧಾಕರ್ ಶೆಟ್ಟಿದೆ ಕೆಲಸ ಕಣೋ. ಅವನು ಯಾರ ಮೇಲೆ ಕೈ ಮಾಡಿದ್ದಾನೆ ಅನ್ನೋದು ಅರಿವಿಲ್ಲ ಅವನಿಗೆ. ಶ್ರೀ ಕುಟುಂಬದ ಹಿನ್ನೆಲೆ ಏನು ಅಂತ ಅವನು ಗೊತ್ತಿಲ್ಲ. ನಾನು ಅದನ್ನು ಅವನಿಗೆ ಗೊತ್ತು ಮಾಡ್ತೀನಿ ಕಣೋ, ನಾನು ಅದನ್ನು ಅವನಿಗೆ ಗೊತ್ತು ಮಾಡ್ತೀನಿ. ಹೌದಣ್ಣ, ಈ ಕೆಲಸ ಶೆಟ್ಟಿನೇ ಮಾಡಿರ್ಬೇಕು. ಪಾರ್ಥ, ಹೊರಡೋದಕ್ಕೆ ಮುಂಚೆ ಶ್ರೀಗೆ ನಾನೊಂದು ರಿವಾಲ್ವರ್ ಕೊಟ್ಟಿದ್ದೆ. ಆದರೂ ಇದೆಲ್ಲ ಹೇಗಾಯಿತು? ಅಣ್ಣ, ಅದು ರಿವಾಲ್ವರ್ ತೆಗಿಯೋಷ್ಟು ಟೈಮೇ ಕೊಟ್ಟಿಲ್ಲ ಅಣ್ಣ ಅವರು. ಸಡನ್ ಆಗಿ ಅಟ್ಯಾಕ್ ಮಾಡಿಬಿಟ್ರು. ನಮ್ಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಿಲ್ಲ. ಮೋಸ್ಟ್ಲಿ ತುಂಬಾ ಪ್ಲಾನ್ ಮಾಡ್ಕೊಂಡೇ ಮಾಡಿರ್ಬೇಕು ಇದನ್ನ. ಹಾಗಾದ್ರೆ ಆ ರಿವಾಲ್ವರ್ ಎಲ್ಲೋಯ್ತು? ಅದು ನನ್ನ ಹತ್ರನೇ ಇದೆಯಣ್ಣ. ನಿನ್ನ ಹತ್ರನಾ? ನಿನ್ನ ಹತ್ರ ಹೇಗೆ ಬಂತು? ಏ ಪಾರ್ಥ, ನಿನ್ನೆ ಕೇಳ್ತಾ ಇರೋದು ರಿವಾಲ್ವರ್ ಏನಾಯ್ತು? ಅಣ್ಣ, ಅದು ಇವಾಗ ನೆನಪಾಯ್ತು. ಶ್ರೀನೇ ಗಾಡಿ ಓಡಿಸ್ಬೇಕಾದ್ರೆ ತೊಂದರೆ ಆಗುತ್ತೆ ಅಂತ ನನ್ನ ಕೈಗೆ ಕೊಟ್ಟಿದ್ದ. ಸರ್ ನೋಡಿ, ಶ್ರೀ ನನ್ನ ಬ್ರದರ್ ಇದ್ದಂಗೆ. ಬ್ಲಡ್ ಬೇಕಾದ್ರೆ ನನ್ನ ಬ್ಲಡ್ ತಗೊಳ್ಳಿ. ಹಿಂದೆ ಒಂದ್ಸಲ ನಾನೇ ಅವನಿಗೆ ಕೊಟ್ಟಿದ್ದೆ. ನಂದು 1-2 ಒಂದೇ ಬ್ಲಡ್ ಗ್ರೂಪ್ ಡಾಕ್ಟರ್. ನೋ, ಇಟ್ ಈಸ್ ನಾಟ್ ನೆಸರಿ. ಬೇಕಾದ್ರೆ ನಾನು ಹೇಳ್ತೀನಿ. ಓಕೆ, ಡೋಂಟ್ ವರಿ. ರಾಧಿಕಾ, ನಿಂತ್ಕೋಪುಟ. ಕೂಸ, 1 ನಿಮಿಷ ನಿಂತ್ಕೋ ತಾಯಿ. ನನ್ನ ಮಾತು ಕೇಳು. ಯಾಕೆ ಹೀಗೆ ದಡ ದಡ ಹೋಗ್ತಿದ್ಯಾ? ನಿಂತ್ಕೋಮ್ಮ, ನಿಂತ್ಕೋ ಪುಟ್ಟ. ಆಗುತ್ತೆಗೆಮ್ಮ. ರಾಧಿಕಾ, ನಡಿ, ಊರಿಗೆ ಹೋಗೋಣ. ಕೂಸೆ. ಶಾಸ್ತ್ರಿಗಳೇ, 1 ನಿಮಿಷ. ಶಾಸ್ತ್ರಿಗಳೇ, ನೀವು ರಾಧಿಕಾನ ಊರಿಗೆ ಕರ್ಕೊಂಡು ಹೋಗೋದು ಬೇಡ. ಅವಳು ಇಲ್ಲೇ ಇರಲಿ. ನನ್ನ ಮಗಳನ್ನ ನೋಡಿದ್ರೆ ನನಗೆ ತುಂಬ ಭಯ ಆಗ್ತಾ ಇದೆ. ಅವಳಿಗೆ ಏನಾಗಿದೆ? ಅವಳು ಯಾತಕ್ಕೆ ಹೀಗೆ ಆಡ್ತಾ ಇದ್ದಾಳೆ? ಏನೂ ಆಗಿಲ್ಲ ಶಾಸ್ತ್ರಿಗಳೇ. ಅವಳು ಸ್ವಲ್ಪ ಮನಸ್ಸು ಕೆಡಿಸ್ಕೊಂಡಿದ್ದಾಳೆ ಅಷ್ಟೇ. ಮುಂದೆ ಸರಿ ಹೋಗ್ತಾಳೆ ಬಿಡಿ.
ಮಗಳು ತುಂಬ ಗಟ್ಟಿ. ನಾನು ಅನ್ಕೊಂಡಿದ್ದೆ ನನ್ನ ಮಗಳು ಯಾವಾಗಲೂ ಸಮಚಿತ್ತದಿಂದ ಇರ್ತಾಳೆ ಅಂತ. ಏನೇ ಆದರೂ ಅದನ್ನು ಸಮಭಾವದಲ್ಲಿ ಸ್ವೀಕರಿಸ್ತಾಳೆ ಅಂತ. ಯಾವುದೇ ವಿಷಯನಾದರೂ ಆಳದ್ದು ತೂಗಿ ವಿಚಾರ ಮಾಡಿ ಮಾತಾಡ್ತಾಳೆ ಅಂತ. ಆದರೆ ಯಾಕೆ ಹೀಗೆ ಆಡ್ತಿದ್ದಾಳೆ ಅನ್ನೋದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಮನುಷ್ಯನ ಮನಸ್ಸು ಘಾಸಿ ಆಗೋದ್ರೆ ಮುಗಿತು ಶಾಸ್ತ್ರಿಗಳೇ. ಮತ್ತೆ ಸರಿ ಹೋಗೋದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಮುಂದೆ ಸರಿ ಹೋಗ್ತಾಳೆ ಬಿಡಿ. ಅವಳನ್ನ ಮನೆ ಕರ್ಕೊಂಡು ಹೋಗೋ ಮಾತು ಬೇಡ ಶಾಸ್ತ್ರಿಗಳೇ. ಜಿಂಕೆ ಪಕ್ಕದಲ್ಲಿದ್ರೆ ತಾನೆ ಹುಲಿಗೆ ಬೇಟೆಯಾಡೋದಕ್ಕೆ ಸಾಧ್ಯ. ಆದರೆ ನನಗೆ ಈ ಮನೆಯವ್ರ ಸಂಕಟ ನೋಡಕ್ಕಾಗ್ತಾ ಇಲ್ಲ. ಇಂಥ ಮನೆಯಲ್ಲಿ ನಮ್ಮ ರಾಧಿಕಾ ಹೀಗಿದ್ರೆ ಶೋಭೆನಾ? ಅವರು ತಾನೇ ಇನ್ನೆಷ್ಟು ದಿನ ಅಂತ ಕಾಯ್ತಾರೆ, ತಡ್ಕೋತಾರೆ. ತಡ್ಕೋಬೇಕಾಗಿರೋದು ಈ ಮನೆಯವರೆಲ್ಲ ಶಾಸ್ತ್ರಿಗಳೇ, ನಾನು. ರಾಧಿಕಾಯಿಂದ ಸಮಸ್ಯೆ ಆಗ್ತಿರೋದು ಈ ಮನೆಯವ್ರಿಗಲ್ಲ, ನನಗೆ ಮತ್ತೆ ನನ್ನ ತಾಯಿ. ಹೌದು ಶಾಸ್ತ್ರಿಗಳೇ, ರಾಧಿಕಾ ದೃಷ್ಟಿಲಿ ನಾನೊಬ್ಬ ಕೊಲೆಗಾರ, ಮೋಸಗಾರ. ವಿಷು ಕಾಣೆಯಾಗಿರೋದು ಹಿಂದೆ ನನ್ನ ಕೈವಾಡಿದೆ ಅಂತ ಅವಳು ಅನ್ಕೊಂಡಿದ್ದಾಳೆ. ನಿಜ ಹೇಳ್ತೀನಿ ಶಾಸ್ತ್ರಿಗಳೇ, ನಾನು ಈ ಮನೆಗೆ ಬಂದು ಸೇರ್ಕೊಂಡಿರೋದೇ ಈ ಮನೆನ ಒಡೆಯೋದಕ್ಕಲ್ಲ. ಕಾಕತಾಳೀಯವಾಗಿ ಅವಳ ಜೀವನದಲ್ಲಿ ನಡೆದ ವಿಷಯಕ್ಕೆಲ್ಲ ನನ್ನನ್ನು ಹೊಣೆ ಮಾಡ್ತಾ ಇದ್ದಾಳೆ. ನಾನು ಅವಳನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಹೇಳಿ? ಈ ವಿಚಾರ ನನಗೆ ಗೊತ್ತಿಲ್ಲಪ್ಪ. ಯಾರೋ ನಂಗೆ ವಿಚಾರ ಹೇಳಲಿಲ್ಲ. ಅದರಿಂದ ಏನು ಪ್ರಯೋಜನ ಶಾಸ್ತ್ರಿಗಳೇ? ರಾಧಿಕಾ ನಂಬಿಕೆ ಬದಲಾಗೋ ಲಕ್ಷಣ ಕಾಣಿಸ್ತಾ ಇದೆ. ಹಾಗಂತ ನಾನು ಅವಳ ಮೇಲೆ ಯಾವತ್ತೂ ಕೋಪ ಮಾಡ್ಕೊಂಡಿಲ್ಲ. ನನ್ನ ತಂಗಿ ನನ್ನ ಮೇಲೆ ಈ ರೀತಿ ಆಪಾದನೆ ಮಾಡ್ತಾಳೆ ಅಂದ್ಕೊಂಡು ಸುಮ್ಮನೆ ಗಂಡನ್ನು ಕಳ್ಕೊಂಡು ಆಘಾತ ಆಗಿದೆ, ಅದಕ್ಕೆ ಹೀಗಾಡ್ತಾ ಇದ್ದ. ಅವಳನ್ನ ನಾವು ಪ್ರೀತಿಯಿಂದ ಗೆಲ್ಲಬೇಕೇ ಹೊರತು ದ್ವೇಷದಿಂದ ಅಲ್ಲ ಶಾಸ್ತ್ರಿ. ನೀವು ನೆಮ್ಮದಿಯಾಗಿರಿ. ಇವತ್ತಲ್ಲ ನಾಳೆ ರಾಧಿಕಾ ಸರಿ ಹೋಗ್ತಾಳೆ. ಸರಿ ಮಾಡೋಣ. ಮನೆಯವ್ರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ನೀವು ಅವಳ ಮೇಲೆ ತಪ್ಪು ತಿಳ್ಕೊಬೇಡಿ. ಅವಳ ಮನಸ್ಸಲ್ಲಿ ಏನಿರುತ್ತೋ ಯಾರಿಗೊತ್ತು ಹೇಳಿ? Here's the man. ಏನಂದ್ಲು ರಾಧಿಕಾ? ನಮ್ಮ ಜೊತೆ ಮನೆಗೆ ಬರ್ತಾಳಂತ? ಅವಳು ನನ್ನ ಹತ್ರ ಏನು ಮಾತಾಡಲಿಲ್ಲ ದೇವ್ಕಿ. ಹೋಗಿ ದಡಾರತ್ತ ಬಾಗಿಲು ಹಾಕೊಂಡ್ಳು. ಎಷ್ಟು ಕರೆದ್ರೂ ಬರಲಿಲ್ಲ. ಯಾಕೋ ರಾಧಿಕಾ ತುಂಬಾ ಬದಲಾಗ್ತಾ ಇದ್ದಾಳೆ ಅಂತ ಅನ್ನಿಸ್ತಾ. ಅಂದ್ರೆ ರಾಧಿಕಾ ಮೊದಲಿನ ಹಾಗಿಲ್ಲ ದೇವ್ಕಿ. ಅವಳು ನಮ್ಮ ಮುಂದೆ ಎಷ್ಟೇ ನಗನಗ್ತಾ ಮಾತಾಡಿದ್ರು, ಎಷ್ಟೇ ಸಂತೋಷವಾಗಿದ್ದೀನಿ ಅಂತ ತೋರಿಸ್ಕೊಂಡ್ರು, ಅವಳು ಬದಲಾಗಿರೋದಂತೂ ಸತ್ಯ. ಹಳಿಯಂದ್ರೆ ಇಲ್ಲ ಅನ್ನೋದನ್ನ ಅವಳ ಮನಸ್ಸು ಒಪ್ತಾ ಇಲ್ಲ. ಹಳಿಯಂದು ದೂರ ಆಗಿರೋದನ್ನ ಅವಳ ಮನಸ್ಸು ಕಚ್ಕೊಂಡು ಪ್ರತಿ ಕ್ಷಣ ಪ್ರತಿದಿನ ತನ್ನ ಮನಸ್ಥಿತಿಯನ್ನು ಕೆಡಿಸ್ಕೊಳ್ತಾ ಇದ್ದಾಳೆ. ಅಲ್ಲ ರೀ,
ರಾಧಿಕನ್ ಬಗ್ಗೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಿಮಗೂ ಅವಳ ಬಗ್ಗೆ ನಂಬಿಕೆ ಇಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ ದೇವ್ಕಿ. ಸತ್ಯ ಸತ್ಯ ಕಣ್ಣೆದುರುಗಡೆ ಇದೆಯಲ್ಲ, ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ಕಣ್ಣಿಗೆ ಕಾಣದೇ ಇರೋ ಸತ್ಯ ಬೇರೆ ಇರ್ಬೋದು ರೀ. ನಾವ್ ಯಾಕೆ ಸುಮ್ಮನೆ ರಾಧಿಕನ್ ಮೇಲೆ ಅನುಮಾನ ಪಡ್ಬೇಕು? ಏನ್ ಮಾತಾಡ್ತಿದ್ಯಾ ನೀನು? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ಮನೆಯವರು ಇದ್ದಾರೆ, ಅಕ್ಕರೆಯಿಂದ ಕಾಣಿಸ್ತಾ ಇರೋ ಶಾಂತನೂ ಇದ್ದಾನೆ. ಇಲ್ಲದಕ್ಕಿಂತ ಹೆಚ್ಚಾಗಿ ದೇವ್ರ ಗುಡಿ ಅಂತ ಈ ಮನೆ, ಇದ್ರಲ್ಲಿ ಇವಳದಂತ ಹುಚ್ಚಾಟ ಅಂತೀನಿ. ಅದೆಲ್ಲ ಸರಿ ರೀ, ಆದ್ರೆ ಯಾಕೋ ನನ್ಗೆ ಆ ಶಾಂತನು ಬಗ್ಗೆ ನಂಬಿಕೆ ಇಲ್ಲ. ನೋಡಿ, ಯಾರು ಏನೇ ಹೇಳಿ, ಆ ಶಾಂತನು ಮತ್ತು ಅವ್ರ ತಾಯಿ ಬಗ್ಗೆ ನನಗೆ ಯಾವುದೇ ನಂಬಿಕೆ ಇಲ್ಲ. ರಾಧಿಕಾ ಅವ್ರ ಬಗ್ಗೆ ಎಲ್ಲ ಹೇಳಿದಾಳೆ ನನ್ನ ಹತ್ರ. ದೇವ್ಕಿ, ರಾಧಿಕಾ ನಿನಗೇನು ಹೇಳಿದಾಳೆ ಅಂತ ನನಗೆ ಗೊತ್ತಿಲ್ಲ, ಆದರೆ ನಿನಗೆ ಹೇಳಿದ ಮಾತನ್ನ ರಾಧಿಕಾ ನನಗೂ ಹೇಳಿದ್ದಿದ್ರೆ ನಾನು ನಂಬ್ತಾ ಇದ್ದೆ. ಕಾರಣ ಇಷ್ಟೇ, ನಮಗೆ ರಾಧಿಕನ ಮೇಲೆ ತುಂಬ ಪ್ರೀತಿ ಇದೆ. ಅವಳ ಮಾತಿಗೆ ನಾವು ಬೆಲೆ ಕೊಡ್ತೀವಿ. ಆದರೆ ಸತ್ಯ ಬೇರೆ ಇದೆ. ಅವಳ ತಲೆನಲ್ಲಿ ಕೆಲವೊಂದು ವಿಚಾರಗಳು ಬಲವಾಗಿ ಕೂತಿದೆ. ಶಾಂತನು ಕೆಟ್ಟವನು, ಅವ್ರ ತಾಯಿ ಕೆಟ್ಟವರು, ವಿಷು ಬದುಕಿದ್ದಾರೆ. ಇವತ್ತಲ್ಲ ನಾಳೆ ಅವರು ಬಂದೇ ಬರ್ತಾರೆ ಅನ್ನೋ ಒಂದು ದೊಡ್ಡ ನಂಬಿಕೆ ಅವಳ ಮನಸ್ಸಲ್ಲಿ ಕೂತ್ಕೊಂಡಿದೆ. ನಂಬಿಕೆ ಏನೇ ಇರ್ಬೋದು, ಆದರೆ ಸತ್ಯ ಬೇರೆನೇ ಅಲ್ವಾ? ಏನೋ ರೀ, ನನಗೆ ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಾರ್ದು ಒಂದು ಗೊತ್ತಾಗ್ತಾ ಇಲ್ಲ. ಇದು ನಂಬೋದು ನಂಬದೇ ಇರೋ ಪ್ರಶ್ನೆ ಅಲ್ಲ. ನಮಗೆ ರಾಧಿಕಾ ಚೆನ್ನಾಗಿರ್ಬೇಕು, ರಾಧಿಕಾ ಮನಸ್ಸಿಗೆ ನೋವಾಗಬಾರ್ದು ಅನ್ನೋದು ಮಾತ್ರ ಮುಖ್ಯ ಆಗಬೇಕು. ಕೆಲಸ ಮಾಡು, ನೀನು ಒಂದೆರಡು ದಿನ ಇಲ್ಲೇ ಇದ್ದು ಆ ಮಗುಗೆ ಸಮಾಧಾನ ಮಾಡು. ನನಗೆ ಊರಲ್ಲೊಂದು ವಿಶೇಷವಾದ ಪೂಜೆ ಇಟ್ಕೊಂಡಿದ್ದಾರೆ. ನಾನು ಅಲ್ಲಿಗೆ ಹೋಗದೇ ಇದ್ರೆ ಅದು ತಪ್ಪಾಗತ್ತೆ. ನಾನು ಅಲ್ಲಿಗೆ ಹೋಗ್ತೀನಿ. ಅವಳ ಮನಸ್ಸಿಗೆ ನೋವಾಗದೇ ಇರೋ ಥರ ಹೇಳಿ ನೀನು ಊರಪ್ಪ. ನಾನು ಬರಲಾ? ಸರಿ. ಅಮ್ಮ, ಒಂದು ನಿಮಿಷ. ನಿಮ್ಮ ಮಗಳನ್ನ ನಂಬದೆ ಇನ್ಯಾರನ್ನ ನಂಬ್ತೀರಾ ನೀವು? ಅಕಸ್ಮಾತಾಗಿ ನೀವು ಶಾಸ್ತ್ರಿಗಳು ಮಾತಾಡ್ತಿದ್ದ ಮಾತು ನನ್ನ ಕಿವಿಗೂ ಬಿತ್ತು. ನೀವು ಇನ್ನೂ ನನ್ನನ್ನು ಅನುಮಾನ ದೃಷ್ಟಿಯಿಂದ ನೋಡ್ತಾ ಇರ ಅಂತ ಗೊತ್ತಾಯ್ತು. ನನ್ನ ಮಗಳದು ಕೇವಲ ಅನುಮಾನ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಿಮ್ಮ ಮಗಳ ಮೇಲಿನ ಮಮಕಾರದಲ್ಲಿ ನಾನು ಒಳ್ಳೆತನ ನಿಮಗೆ ಕಾಣಿಸೋದಿಲ್ಲ ಬಿಡಿಯಮ್ಮ. ಈ ಮನೆಯವ್ರನ್ನ ಕೇಳಿ, ಹೆಜ್ಜೆ ಹೆಜ್ಜೆಗೂ ನಾನು ಅವಳಿಂದ ಎಷ್ಟು ಅವಮಾನ ಪಟ್ಟಿದ್ದೀನಿ, ನನ್ನ ತಾಯಿ ಎಷ್ಟು ಹಿಂಸೆ ಪಟ್ಟಿದ್ದಾರೆ ಅಂತ. ವಿಶ್ವನ ನಾನೇ ಸಾಯಿಸಿದ್ದು ಅಂತಾಳೆ, ವಿಶ್ವ ಬದುಕಿದ್ದಾನೆ ಅಂತ. ಮಂಗಳೂರಲ್ಲಿ ವಿಶ್ವನ ನೋಡಿದೆ ಅಂತಾಳೆ. ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಈಗಲೂ ನಿಮ್ಮ ಮಗಳ ಮೇಲೆ ನಿಮಗೆ ನಂಬಿಕೆ ಅಲ್ವಾ ಅಮ್ಮ?